ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಹ್ಯಾಂಡ್ ವರ್ಕ್ ಬ್ಲೌಸ್ನ ನೋಡಿ ಈ ರೀತಿಯಾಗಿ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ಬ್ಲೌಸ್ನ. ಇದನ್ನು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮಾರ್ಜಿನ್ ಸಮ ಇರೋದಕ್ಕೆ ನಮಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಸೈಡು ಸ್ಟ್ರೈಟ್ ಆಗಿಲ್ಲ, ಸೊ ನಾನು ಹಾಗಾಗಿ ಟರ್ನ್ ಮಾಡ್ಕೊಂಡು ಈ ಸೈಡ್ಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋತೀನಿ. ಈಗ ನಾನು ಬ್ಲೌಸ್ ಲೆಂತ್ನ ಫಸ್ಟು ಮೆಷರ್ಮೆಂಟು ತಗೋತೀನಿ. ನಮಗೆ ಬ್ಲೌಸ್ ಲೆಂತ್ ಬೇಕಾಗಿರೋದು 14 ಇಂಚಸ್ಸು. ನೋಡಿ, 14 ಇಂಚಸ್ ನಮಗೆ ಬ್ಲೌಸ್ ಲೆಂತ್ ಬೇಕಾಗಿರೋದು. ನಾನು 1 ಇಂಚ್ ಆ್ಯಡ್ ಮಾಡಿಕೊಂಡು 15 ಇಂಚಸ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ನೀವು ಹ್ಯಾಂಡ್ ವರ್ಕ್ ಬ್ಲೌಸು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಮೆಷರ್ಮೆಂಟು ಅಷ್ಟೇ ತುಂಬ ನೀಟಾಗಿ ನೀವು ತಗೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನಾನೀಗ ವೇಸ್ಟ್ ಮೆಷರ್ಮೆಂಟು ತಗೋತಾ ಇದ್ದೀನಿ. ನಂಗೆ ವೇಸ್ಟ್ ಮೆಷರ್ಮೆಂಟು ಎಷ್ಟಪ್ಪ ಬಂದಿದೆ ಅಂದರೆ ಇಲ್ಲಿ ನೋಡಿ 30.5 ಬಂದಿದೆ. 30.5 ನಾನು 4 ಪಾರ್ಟ್ ಮಾಡಿದ್ರೆ 7.75 ಬರುತ್ತೆ. 1 ಇಂಚ್ ಆ್ಯಡ್ ಮಾಡ್ಕೋತೀನಿ. ಡಾಟ್ಸ್ಗೆ ಎಕ್ಸ್ಟ್ರಾ 1.5 ಇಂಚು ಆ್ಯಡ್ ಮಾಡ್ಕೋತೀನಿ. ಈಗ ನಾನಿಲ್ಲಿ ನೆಕ್ ವಿಡ್ತ್ಗೆ 2.5 ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಮತ್ತು ಶೋಲ್ಡ್ರಿಗೆ ನಾನು 3 ಇಂಚಸ್ಗೆ ಮಾರ್ಕ್ ಮಾಡ್ಕೋತೀನಿ. ಇಷ್ಟಾದಮೇಲೆ ನನಗೆ ಆರ್ಮೋಲ್ ಡೌನು ನಾನು 6.5 ಮಾರ್ಕ್ ಮಾಡ್ಕೋತೀನಿ. ಇವ್ರಿಗೆ ತೋಳು ಮತ್ತು ಆರ್ಮೋಲು ಸ್ವಲ್ಪ ದಪ್ಪ ಇರೋದಕ್ಕೆ ನಾನು 6.5ಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ, 5.5 ಇಲ್ಲಿ ಮೇಲೆ ಏನಿದೆಯೋ ನೆಕ್ಕು ಮತ್ತು ಶೋಲ್ಡರು ಅದನ್ನೇ ಅಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಆರ್ಮೋಲ್ ರೌಂಡಿಗೆ ನಾನು 1.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಚೆಸ್ಟ್ ನಮಗೆ 9.5 ಇದೆ. 9.5ಗೆ ಒಂದು ಮಾರ್ಕ್ ಮಾಡಿಕೊಂಡು 1.5 ಇಂಚು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಡ್ತೀನಿ. ಮತ್ತು ಚೆಸ್ಟ್ ಪಾರ್ಟು ವೇಸ್ಟ್ ಪಾರ್ಟು ಅಟ್ಯಾಚ್ ಮಾಡ್ಕೋತೀನಿ. ಇಷ್ಟಾದಮೇಲೆ ನಾವು ಕರ್ವ್ ಸ್ಕೇಲ್ ತಗೊಂಡು ಇದನ್ನು ಫಸ್ಟ್ ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲ್ ಇಟ್ಟು ಈ ಆರ್ಮೋಲ್ನ ಶೇಪ್ ಕೊಟ್ಕೋತೀನಿ. ಇಷ್ಟಾದಮೇಲೆ ಆರ್ಮೋಲ್ ರೌಂಡು ಕರೆಕ್ಟಾಗಿ ಬಂದಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನನಗಿಲ್ಲಿ ಆರ್ಮೋಲ್ ರೌಂಡು ಕರೆಕ್ಟಾಗಿ ಬಂದಿದೆ. ನೆಕ್ಗೆ 5 ನಮ್ಗೆ ರೆಡಿ ಬೇಕು. 5.5ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಉಳಿದಿದ್ದನ್ನೆಲ್ಲ ನಾನು ನೆಕ್ ಡೀಪ್ಗೆ ತಗೋತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಕರ್ವ್ ಸ್ಕೇಲಲ್ಲಿ ಶೇಪ್ ಅನ್ನೋದು ಕಟ್ಕೊಳ್ಳಿ. ಇಷ್ಟಾದಮೇಲೆ ನಾನು ಡಾಟ್ಗೆ ಬ್ಯಾಕ್ ಪಾರ್ಟ್ ಡಾಟ್ಗೆ ಮಾರ್ಕಿಂಗ್ ಮಾಡಿಕೊಂಡು ನೋಡಿ, ಈ ಕಡೆ 1/2 ಇಂಚ್ ಆ ಕಡೆ 1/2 ಇಂಚ್ ಮಾರ್ಕ್ ಮಾಡಿಕೊಂಡು ನಾನು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋತೀನಿ. ಈ ರೀತಿ ಡ್ರಾ ಮಾಡಿಕೊಂಡು ಮಾರ್ಕ್ ವೀಲಿಂದ ನಾನು ಮಾರ್ಕ್ ಅನ್ನೋದು ಮಾಡ್ಕೋತೀನಿ. ಸ್ಟಿಚಿಂಗ್ ಈಸಿ ಆಗುತ್ತೆ ಅಂತ. ಮತ್ತು ಸೈಡ್ ಜಾಯಿಂಟು ಅಷ್ಟೇ ಸಹ ನಾನು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೋತೀನಿ. ಈಗ ಬ್ಯಾಕ್ ಪಾರ್ಟ ನೀಟಾಗಿ ಕಟ್ ಮಾಡ್ಕೊಬಿಡ್ತೀನಿ. ಈ ರೀತಿಯಾಗಿ ನೀಟಾಗಿ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೊಬಿಡ್ಬೇಕು. ಸೊ ಇಲ್ಲಿ ನಾನು ಮಾರ್ಜಿನ್ ಸಮ ಇರೋದಕ್ಕೆ ಲೈನ್ ಹಾಕಿದ್ನಲ್ಲ, ಸೊ ಅಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೋತೀನಿ. ಈಗ ಬ್ಯಾಕ್ ಪಾರ್ಟ್ ಮುಗೀತು. ಫ್ರಂಟ್ ಪಾರ್ಟು ಯಾವ ರೀತಿ ನೋಡಿ ಓಪನ್ ನಮ್ಮ ಸೈಡ್ ಇಟ್ಕೊಂಡು ಲೆವೆಲ್ಲಾಗಿಲ್ಲ ಬಟ್ಟೆ, ಸೊ ಹಾಗಾಗಿ ನಾನಿಲ್ಲಿ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೋತಾ ಇದ್ದೀನಿ. ಈಗ ನಾನು 1/4 ಇಂಚ್ ಮಾರ್ಜಿನ್ ಬಿಟ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡಿರೋದನ್ನು ಲೈನಿಂಗ್ ಮೇಲಿಟ್ಟು ಅದು ಯಾವ ಥರ ಇದೆಯೋ ಬ್ಯಾಕ್ ಪಾರ್ಟು ಅದೇ ರೀತಿ ಮಾರ್ಕಿಂಗ್ ಅನ್ನೋದು
ಮಾಡ್ಕೋತೀನಿ. ಇಷ್ಟಾದಮೇಲೆ ಬ್ಯಾಕ್ ಪಾರ್ಟು ತೆಗೆದುಬಿಟ್ಟು ನಾನು ನೋಡಿ ಶೇಪ್ ಬೆಲ್ಟ್ಗೆ 2 ಇಂಚಸ್ಸು ಮೈನಸ್ ಮಾಡ್ತೀನಿ. ಮೈನಸ್ ಮಾಡಿಬಿಟ್ಟು ಉಳಿದಿದ್ರಲ್ಲಿ ನಾನು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೋತೀನಿ. 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ನನಗೆ ಡೀಪ್ ಬೇಕಾಗಿರೋದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಲೈನಿಂಗ್ ಬ್ಲೌಸ್ ಒಂದು ಮೆಜರ್ಮೆಂಟ್ ಬ್ಲೌಸಲ್ಲಿ ನೋಡಿ ನಮಗೆ ರೆಡಿ 7 ಬೇಕು. ನಾನಿಲ್ಲಿ 7.5 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ನೀವು ಎಕ್ಸ್ಟ್ರಾ ಉಕ್ಸ್ ಪಟ್ಟಿಗೆ ಕಜಪಟ್ಟಿ 1/4 ಇಂಚ್ ಬಿಟ್ಟಿದ್ದೀರಲ್ಲ, ಅದು ಬಿಟ್ಟು ನೀವು 2.5 ಇಂಚ್ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಫ್ರಂಟಲ್ಲಿ ಶೇಪ್ ತೆಗಿತಾ ಇದ್ದೀನಿ ನಾನು. ಫ್ರಂಟ್ ಪಾರ್ಟ್ 1/2 ಇಂಚಿಗೆ ಶೇಪ್ ತೆಗೆದು ನೋಡಿ 1.5 ಇಂಚ್ ಇಲ್ಲಿ ಮೈನಸ್ ಮಾಡಿ ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ 3 ಇಂಚಸ್ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಮಾರ್ಕಿಂಗ್ ಅನ್ನೋದು. ಸೊ ಇವರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ನಾನು 3 ಇಂಚಸ್ ಇಲ್ಲಿ ತೊಗೊಂಡಿದ್ದೀನಿ. 1.5 ಇಂಚ್ ಆ್ಯಡ್ ಮಾಡ್ಕೊತೀನಿ ಎಕ್ಸ್ಟ್ರಾ ನಾನು. ಇಲ್ಲಿಂದ ಅಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋತೀನಿ. ಈಗ ಡಾಟ್ ಮಾರ್ಕಿಂಗ್ನ ಮಾಡ್ಕೋತೀನಿ. 2.5 ಇಂಚಿಗೆ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿದು. ಈ ಮಿಡ್ಲ್ದು ನೋಡಿ ನಮಗೆ 9.5ಗೆ ಬೇಕು. 9.5ಗೆ ಮಾರ್ಕ್ ಮಾಡ್ಕೊಂಡು ಚೆಸ್ಟ್ ಪಾಯಿಂಟು ನೀವು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ. ಈಗ ನಾನು ಆರ್ಮೋಲು ಡಾಟ್ನ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋತೀನಿ. ಇಷ್ಟು ನಮಗೆ ಮಾರ್ಕಿಂಗ್ ಮುಗೀತು. ನಾನು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ಡಾಟ್ಸ್ನ. ಇಷ್ಟಾದಮೇಲೆ ನೀಟಾಗಿ ಕಟ್ ಮಾಡ್ಕೊಬಿಡ್ತೀನಿ. ನೀವು ನೆಕ್ ಪಾರ್ಟ್ನ ಯಾವುದೇ ಕಾರಣಕ್ಕೂ ಈ ವರ್ಕ್ ಬ್ಲೌಸ್ ಅಟ್ಯಾಚ್ ಮಾಡ್ಬೇಕಾದ್ರೆ ನೆಕ್ ಪಾರ್ಟ್ನ ಮಾತ್ರ ಕಟ್ ಮಾಡ್ಕೋಬಾರ್ದು. ನೆಕ್ ಪಾರ್ಟ್ ನೀವು ಹಾಗೆ ಇಟ್ಕೊಂಡು ಈ ವರ್ಕ್ ಬ್ಲೌಸಸ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸ್ಟಿಚ್ ಮಾಡಿದ್ದಾದಮೇಲೆ ಕಟ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟ್ ನಮಗೆ ಮುಗೀತು. ಇದು ಸ್ಟಿಚಿಂಗ್ ವಿಡಿಯೋ ಸಹ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದವ್ರು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ಬ್ಯಾಕ್ ಪಾರ್ಟ್ ತೊಗೊಂಡು ಆರ್ಮೋಲ್ ರೌಂಡ್ ಎಷ್ಟು ಬರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 11.5 ಬಂದಿದೆ. ಇಲ್ಲನು 1 ಇಂಚ್ ಮೈನಸ್ ಮಾಡಿ 10.5 ತಗೋತೀನಿ. ನೋಡಿ 10.5ಗೆ ಇಲ್ಲಿ ಪೀಸ್ ಕಟ್ಟಬೇಕಾಗುತ್ತೆ. 2 ಪೀಸಿಗೆ ಮಾತ್ರ ಪೀಸ್ ಕಟ್ಬೋದು ಅಂತ ನಾನು ಇದನ್ನು ಮೇಲಕ್ಕೆ ತಗೊಂಡು ಮಾರ್ಕಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ. ಬಟ್ಟೆ ಲೆವೆಲ್ ಆಗಿಲ್ಲ, ಸೊ ಆಗ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಕೊಂಡೆ. 10.5ಗೆ ಮಾರ್ಕ್ ಮಾಡ್ಕೋತೀನಿ. ಮತ್ತು ಸ್ಲೀವ್ ಉದ್ದ ಎಷ್ಟು ಬೇಕು ನಮಗೆ ಅಂತ ಚೆಕ್ ಮಾಡ್ಕೋಬೇಕು. ಸ್ಲೀವ್ ಉದ್ದ ನನಗೆ 10 ಬೇಕು. 1 ಇಂಚ್ ಆ್ಯಡ್ ಮಾಡ್ಕೊಂಡು 11 ಇಂಚ್ ತೊಗೋತೀನಿ. ಈಗ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋತೀನಿ. ಇಷ್ಟಾದಮೇಲೆ 3.5ಗೆ ನಾನು ಆರ್ಮೋಲ್ ಡೌನಿಂಗ್ ಅನ್ನೋ ತಗೋತೀನಿ. 1.5 ಇಂಚ್ ಏನು ಮಾರ್ಜಿನ್ ಬಿಟ್ಟಿದ್ದೀನಿ ಅದಕ್ಕೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾನು ಸ್ಲೀವ್ಗೆ ಶೇಪ್ ಕೊಡ್ತೀನಿ ಈ ರೀತಿಯಾಗಿ. ಈಗ ಬ್ಲೌಸ್ ಲೂಸ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಬ್ಲೌಸ್ ಲೂಸ್ ಬೇಕಾಗಿರೋದು ಎಷ್ಟು ಇಂಚು? 6 ಇಂಚ್. ನೋಡಿ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. 1.5 ಇಂಚು ಮಾರ್ಜಿನ್ಗೆ ಮಾರ್ಕ್ ಮಾಡಿಕೊಂಡು 2 ಡಾಟ್ಸ್ನ ನೋಡಿ 9.5 ಬೇಕು ನನಗೆ, ಕರೆಕ್ಟಾಗಿ 9.5 ಬರುತ್ತೆ. ಎರಡು ಡಾಟ್ನ ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಸೇರಿಸ್ಕೊತೀನಿ.
ಈ ರೀತಿಯಾಗಿ ಮಾರ್ಕ್ ವೀಲಿಂದ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾನಲ್ಲಿ ಪೀಸ್ ಜಾಯಿಂಟ್ ಮಾಡಿದ್ಮೇಲೆ ಫ್ರಂಟ್ ಶೇಪ್ ಅನ್ನೋದು ಕಟ್ ಮಾಡ್ಕೋತೀನಿ. ಮಿಡ್ಲಿಗೆ ಮಾರ್ಕ್ ಮಾಡ್ಕೊಂಡು ಇದನ್ನು ಹಾಗೆ ಬಿಟ್ಟಿರ್ತೀನಿ. ಈಗ ಶೇಪ್ ಬೆಲ್ಟು ಸ್ಟಿಚ್ ಮಾಡ್ಕೋಬೇಕು. ಕಟ್ ಮಾಡ್ಕೋಬೇಕು. ನಿಮ್ಗೆ ಶೇಪ್ ಬೆಲ್ಟು ಎಷ್ಟು ಉದ್ದ ಬೇಕು ಅಂತ ಫಸ್ಟು ಮೆಜರ್ಮೆಂಟ್ ತಗೊಳ್ಳಿ. ಹನ್ನೊಂದು ಇಂಚ್ ಬೇಕು. 11 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನೀವು ನಂಗೆ ಬಟ್ಟೆ ಲೆವೆಲ್ ಆಗಿಲ್ಲ, ಸೊ ಹಾಗಾಗಿ 4 ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 11 ಇಂಚಿಗೆ ಉದ್ದ ತೊಗೊಂಡು ಇಲ್ಲಿ 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೀವು ಶೇಪ್ ಬೆಲ್ಟ್ನ ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಇಷ್ಟು ಕಟ್ ಮಾಡಿಕೊಂಡ್ರೆ ನಿಮಗೆ ಮಾರ್ಕಿಂಗ್ ಅನ್ನೋದು ಮುಗಿಯುತ್ತೆ. ಮಾರ್ಕಿಂಗು ಮತ್ತು ಕಟ್ಟಿಂಗು. ಸೊ ಇದನ್ನೇ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ ನೀಟಾಗಿ ಸೆಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೀವು ಇದು ಕಟ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕು. ಹ್ಯಾಂಡ್ ವರ್ಕ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ, ಯಾಕಂದರೆ ಸ್ವಲ್ಪ ಮಿಸ್ಟೇಕ್ ಆದರೂ ನಿಮಗೆ ಬ್ಲೌಸ್ ಅನ್ನೋದು ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಪೀಸ್ ಕಟ್ಟಬೇಕಾಗುತ್ತಲ್ಲ, ಮಿಡ್ಲಿಗೆ ನೀಟಾಗಿಟ್ಟು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಏನು ವರ್ಕ್ ಮಾಡಿರ್ತಾರೋ ಅದ್ರ ಮೇಲೆ ನೀವು ನೀಟಾಗಿ ಕರೆಕ್ಟಾಗಿಟ್ಟು ಕಟ್ ಮಾಡ್ಕೋಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಈ ವಿಡಿಯೋ ನೋಡ್ತಾ ಇರೋರು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ರೀತಿ ಇಟ್ಟು ನೀವು ನೀಟಾಗಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.